ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಾರ್ ಎಫೆಕ್ಟ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಸಿಲಿಂಡರ್ಗಳಿಗಾಗಿ ಪ್ಲಾಂಟ್ ಬಳಿ ದಿನಗಟ್ಟಲೆ ಕಾಯುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನೆಲಮಂಗಲದ ಸೋಲೂರು ಬಳಿಯ ಭಾರತ್ ಗ್ಯಾಸ್ ಪ್ಲಾಂಟ್ ಮನೆಗಳಿಗೆ ಮಾತ್ರ ಸಿಲಿಂಡರ್ನ ಪೂರೈಕೆ ಆಗ್ತಾ ಇದೆ. ವಾಣಿಜ್ಯ ಬಳಕೆಗೆ ಪೂರೈಕೆ ಸ್ಥಗಿತವಾಗಿದೆ. 3 ಲೋಡ್ ಕೊಡುವ ಜಾಗದಲ್ಲಿ 1 ಲೋಡ್ ಪೂರೈಕೆ ಆಗ್ತಾ ಇದೆ. ಭಾರತ್ ಗ್ಯಾಸ್ ಪ್ಲಾಂಟ್ನಲ್ಲಿ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೂಡ ಮಾಡಿದೆ. ಅಲ್ಲಿನ ಸ್ಥಿತಿಗತಿ ಹೇಗಿದೆ, ಯಾವ ರೀತಿಯಾಗಿ ಈ ಪ್ಲಾಂಟ್ನಲ್ಲಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ, ಎಷ್ಟು ಸರಬರಾಜು ಆಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಇನ್ನು ನೆಲಮಂಗಲ ಸೋಲೂರು ಗ್ಯಾಸ್ ಪ್ಲಾಂಟ್ನಿಂದ ನಮ್ಮ ನೆಲಮಂಗಲ ಪ್ರತಿನಿಧಿ ಮೂರ್ತಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ನಾವು ನಿನ್ನೆ ಬೆಳಿಗ್ಗೆ ಬಂದ ಇವತ್ತು ಲೋಡ್ ಆಗೈತೆ. ಎರಡು ಲೋಡ್ ಆಗೋದು 1 ಲೋಡ್ ಹಾಕಿ ಕೊಡ್ತಾ ಇದ್ದಾರೆ ಅಷ್ಟೇ. ಸಮಸ್ಯೆ ಕಮರ್ಷಿಯಲ್ ಸಿಲಿಂಡರ್ ಕೊಡ್ತಾ ಇಲ್ಲ. ಅದು ಅವ್ರು ನೋಡಿ ಕೊಡ್ತಾ ಇದ್ದಾರೆ. ಸೇಲ್ ಎಷ್ಟು ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಕೊಡ್ತಾ ಇದ್ದಾರೆ. ಅಪ್ಲೈ ಇಲ್ಲ, ಲೋಡ್ ಡಿಮ್ಯಾಂಡ್ ಕಮ್ಮಿ ಐತೆ. ಕಮರ್ಷಿಯಲ್ ಬರ್ತಾ ಇಲ್ವಂತೆ, ಲೋಡ್ಸ್ ಸ್ವಲ್ಪ ಕಮ್ಮಿನೇ ಕೊಡ್ತಾ ಇರೋದು. ಅದಕ್ಕೆ 1 ಲೋಡ್ ಸೇಲ್ ಮಾಡೋರು 3 ಲೋಡ್ ಹೋಗ್ತಾ ಇರೋರಿಗೆ 1 ಲೋಡೇ ಸಿಗ್ತಾ ಇರೋದು. ಆ ಥರ ಸ್ಟಾಕ್ ಇರೋದು ನೋಡಿ ಎಲ್ಲರಿಗೂ ಡಿವೈಡ್ ಮಾಡಬೇಕಲ್ಲ ಅವರು, ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೆ. ನಾವು ಹತ್ತಿ ಬೆಲೆ ಹೋಗ್ತಾ ಇದ್ದೆ. ಅದೇನ ಕನ್ಫರ್ಮ್ ಏನು ಹೇಳ್ತಾ ಇಲ್ಲ ಅವರು, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಲೋಡ್ಸ್ ಇರೋವಷ್ಟು ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ನಡುವೆ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಸಾಕಷ್ಟು ಅಭಾವ ಉಂಟಾಗಿರುವಂಥದ್ದು. ನಾನಿವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲೂರಿನ ಗ್ಯಾಸ್ ಪ್ಲಾಂಟ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಇದೇ ಒಂದು ನೆಲಮಂಗಲ ತಾಲೂಕಿನ ಸೋಲೂರು ಬಳಿ ಇರೋಂಥ ಒಂದು ಗ್ಯಾಸ್ ಪ್ಲಾಂಟ್ ಇದು. ಈ ಒಂದು ಪ್ಲಾಂಟಲ್ಲಿ ಏನು ಡೀಲರ್ಗಳ ಮುಖಾಂತರ ಸಬ್ ಡೀಲರ್ಗಳಿಗೆ ಮನೆ ತಲುಪಬೇಕು ಅಂಥ ಒಂದು ಗ್ಯಾಸ್ ಪ್ಲಾಂಟ್ ಇದಾಗಿದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ. ನೋಡಿ, ಸಾಕಷ್ಟು ಏನು ಲಾರಿಗಳು ಗ್ಯಾಸನ್ನು ತುಂಬ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ಇದೇ ಒಂದು ಪ್ಲಾಂಟಲ್ಲಿ ನಿಂತಿರೋಂಥದ್ದು. ಸರಿಯಾದ ಏನು ಸಪ್ಲೈ ಇಲ್ಲದೆ ಗ್ಯಾಸ್ ಪ್ಲಾಂಟ್ಗಳಲ್ಲಿ ಏನೋ ಒಂದು ಖಾಲಿ ಹೊಡಿತಾ ಇರೋದ್ರಿಂದ ಸಾಕಷ್ಟು ಗಾಡಿಗಳು ಏನು ಗ್ಯಾಸನ್ನು ಲೋಡ್ ಮಾಡ್ಕೊಳ್ಳೋ ಸಲುವಾಗಿ ನಿಂತಿರೋಂಥದ್ದು ನೀವು ದೃಶ್ಯಗಳು ನೋಡ್ಬೋದು. ನೋಡಿ, ಆ ಗ್ಯಾಸ್ ಪ್ಲ್ಯಾಂಟ್ ಒಳಗೂ ಸಾಕಷ್ಟು ಲಾರಿಗಳು ನಿಂತಿದ್ದಾವೆ, ಅದರ ಪಕ್ಕದಲ್ಲೂ ಕೂಡ ನಿಂತಿದ್ದಾವೆ. ಏನು ಇದೇ ಒಂದು ಇದರಲ್ಲಿ ಮೇನ್ ಡೀಲರ್ಗಳಿಂದ ಸಬ್ ಡೀಲರ್ಗಳಿಗೆ ಪೂರೈಕೆ ಆಗ್ತಿದ್ದಂಥ ಗ್ಯಾಸ್ ಸಿಲಿಂಡರ್ಗಳಿದು. ಹಾಗಾಗಿ ನೋಡ್ಬೋದು ನೀವು, ಎಷ್ಟೊಂದು ಸಾಕಷ್ಟು ಮಟ್ಟದಲ್ಲಿ ಲಾರಿಗಳನ್ನ ನಿಲ್ಲಿಸ್ಕೊಂಡು ಏನೋ ಈ ಒಂದು ಗ್ಯಾಸ್ಗಾಗಿ ಕಾಯ್ತಾ ಇರೋಂಥದ್ದು. ಮತ್ತು ನಾನು ಈ ದೃಶ್ಯಗಳಲ್ಲಿ ತೋರಿಸ್ತೀನಿ ನೋಡಿ, ಈ ಕಡೆ ಭಾಗದಲ್ಲಿ ನೋಡ್ಬೋದು ನೀವು ಸಾಕಷ್ಟು ಲಾರಿಗಳು ಈ ಕಡೆ ಭಾಗದಲ್ಲೂ ಕೂಡ ನಿಂತಿರೋಂಥದ್ದು. ಹಾಗಾಗಿ ಏನೋ ರಾಜ್ಯ ಮತ್ತು ಬೆಂಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಗ್ಯಾಸ್ ಅಭಾವದಿಂದ ಜನರು ಪರದಾಡ್ತಾ ಇರೋಂಥದ್ದು. ಇಂದು ಮಧ್ಯಾಹ್ನ ಸಂಜೆ ಹೊತ್ತಿಗೆ ಹೋಟೆಲ್ಗಳಲ್ಲಿ ಗ್ಯಾಸ್ ಪೂರೈಕೆ ಆಗದೆ ಅನೇಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗೋಂಥ ಒಂದು ಮಟ್ಟದಲ್ಲಿರೋಂಥದ್ದು. ಹಾಗಾಗಿ ಏನು ಗ್ಯಾಸ್ನ ಬಳಕೆ ಇಲ್ಲದೇ ಏನು ಪ್ಲ್ಯಾಂಟ್ಗಳಲ್ಲಿ ನೋಡಿ ಖಾಲಿ ಸಿಲಿಂಡರ್ಗಳನ್ನು ತುಂಬಿಕೊಂಡು ಅನೇಕ ಲಾರಿಗಳು ನಿಂತಿದ್ದಾವೆ. ಇದೇ ಒಂದು ಲಾರಿಗಳಿಂದ ಏನು ರಾಜ್ಯದ ಕೋಲಾರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಅನೇಕ ಕಡೆಗೆ ಇದೇ ಒಂದು ಪ್ಲ್ಯಾಂಟಿಂದ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಆಗೋಂಥದ್ದು. ಹಾಗಾಗಿ ಈ ಪ್ಲ್ಯಾಂಟ್ನಲ್ಲಿ ಗ್ಯಾಸ್ ಸರಬರಾಜು ಇಲ್ಲದೆ ಏನು ಅನೇಕ ಲಾರಿಗಳು ಗ್ಯಾಸ್ ತುಂಬಿಕೆಗಾಗಿ ಕಾದು ನಿಂತಿರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.